ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಒಂದು ಮಹತ್ವದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಪ್ರಮುಖ ದಾಖಲೆಗಳಲ್ಲಿ ಒಂದು. ಇದು ಬರೀ ರೇಷನ್ ಪಡೆಯೋದಕ್ಕೆ ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅತ್ಯಗತ್ಯವಾಗಿ ಬೇಕೇ ಬೇಕಾಗುತ್ತೆ. ಇದರಲ್ಲಿ ಯಾವುದೇ ತಪ್ಪುಗಳಿದ್ದಲ್ಲಿ ಪರಿಗಣನೆಗೂ ಕೂಡ ಆ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಇದೀಗ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗಾದ್ರೆ ಏನೆಲ್ಲ ತಿದ್ದುಪಡಿ ಮಾಡಿಸಬಹುದು ಹಾಗೂ ಬೇಕಾಗುವ ದಾಖಲೆಗಳು ಏನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಸದ್ಯ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎಪಿಎಲ್ಗೆ ಟ್ರಾನ್ಸ್ಫರ್ ಮಾಡುವ ಕಾರ್ಯವನ್ನ ಆಹಾರ ಇಲಾಖೆ ಈಗಲೂ ಕೂಡ ಕಂಟಿನ್ಯೂ ಮಾಡಿದೆ. ಇದರ ಬೆನ್ನಲ್ಲೇ ಅರ್ಹರ ಬಳಿಯ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಅನ್ನುವ ಆರೋಪಗಳು ಕೇಳಿ ಬಂದಿದೆ. ಇದಕ್ಕೂ ಕೂಡ ಸರ್ಕಾರ ಈಗಾಗಲೇ ಸ್ಪಷ್ಟನೆ ಕೊಡೋದ್ರ ಮೂಲಕ ಈ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡಿದೆ. ಯಾರೆಲ್ಲ ಅರ್ಹರ ಬಳಿ ಬಿಪಿಎಲ್ ಕಾರ್ಡ್ ರದ್ದಾಗಿದೆಯೋ ಅಂಥವರು ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಆ ಸಂದರ್ಭದಲ್ಲಿ ನೀವು ಅರ್ಹರು ಅಂತ ಸಾಬೀತಾದ್ರೆ ಮಾತ್ರ ಮತ್ತೆ ಬಿಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಂತ ಸರ್ಕಾರ ತಿಳಿಸಿತ್ತು. ಇವೆಲ್ಲದರ ನಡುವೆ ಇದೀಗ ಎಲ್ಲಾ ಕಾರ್ಡುದಾರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೈಬರ್ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಬೆಂಗಳೂರಿನವರಾಗಿದ್ರೆ ಬೆಂಗಳೂರಲ್ಲಿ, ಗ್ರಾಮದವರಾಗಿದ್ರೆ ಗ್ರಾಮ 1 ಅಥವಾ ಸೈಬರ್ ಸೆಂಟರ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಈಗಾಗಲೇ ಪಡಿತರ ಚೀಟಿ ಹೊಂದಿದವರು ಯಾವ ರೀತಿಯಾಗಿ ತಾವು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಡ್ರೆಸ್ ಆಗಿರ್ಬೋದು ಅಥವಾ ಇತರೆ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅನ್ನೋದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಒಂದು ವೇಳೆ ಪಡಿತರ ಚೀಟಿಯನ್ನ ಹೊಂದಿದವರು ಹೊಸದಾಗಿ ಮಕ್ಕಳು ಅಥವಾ ತಮ್ಮ ಕುಟುಂಬದ ಇತರೆ ಸದಸ್ಯರ ಸೇರ್ಪಡೆಗೆ ಅವಕಾಶವನ್ನ ಇಲ್ಲಿ ನೀಡಲಾಗಿದೆ. ಆ ಮಾಹಿತಿಗಾಗಿ ನೀವು ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಬೇಕಾದ್ರೆ http:/ahara.kor.nic.in ಈ ವೆಬ್ಸೈಟ್ಗೆ ಭೇಟಿ ಕೊಡಬಹುದು. ನಿಮಗೆ ಎಲ್ಲಾ ಮಾಹಿತಿ ಕೂಡ ಸಿಗುತ್ತೆ. ಇವೆಲ್ಲದರ ಮಧ್ಯೆ ಆಹಾರ ಇಲಾಖೆ ಪಡಿತರ ಚೀಟಿಗೆ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡುವ ಕ್ರಮವನ್ನ ಮತ್ತಷ್ಟು ಬಿಗಿ ಮಾಡಿದೆ. ಹೊಸದಾಗಿ ಪಡಿತರ ಚೀಟಿ ಪಡೆಯೋದಿಕ್ಕೆ ಅಷ್ಟೇ ಅಲ್ಲದೆ ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡೋದಿಕ್ಕೂ ಸಹ ಜಾತಿ, ಆದಾಯ, ವಿವಾಹ ಮತ್ತಿತರ ಪ್ರಮಾಣ ಪತ್ರಗಳನ್ನ ಕಡ್ಡಾಯ ಮಾಡಲಾಗಿದೆ. ಹೊಸದಾಗಿ ಏನಾದರೂ ಮದುವೆ ಆಗಿದ್ರೆ ಪತಿ ಪತ್ನಿ ಹೆಸರು ಸೇರ್ಪಡೆ ಮಾಡಬಹುದು. ಹೊಸ ಹೆಸರನ್ನ ನೀವು ತಿದ್ದುಪಡಿ ಮಾಡಬೇಕು, ಫೋಟೋ, ವಿಳಾಸ ಬದಲಾವಣೆ ಮಾಡಬೇಕು, ಹೆಸರನ್ನ ತೆಗೆದು ಹಾಕಬೇಕು ಅಥವಾ ನ್ಯಾಯಬೆಲೆ ಅಂಗಡಿಯನ್ನ ಬದಲಾವಣೆ ಮಾಡಬೇಕು, ಕಾರ್ಡ್ನಲ್ಲಿರುವ ಸದಸ್ಯರ ಬದಲಾವಣೆಗಳನ್ನ ಮಾಡಿಸಬೇಕು ಅನ್ನೋದಾದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಇನ್ನು 6 ವರ್ಷ ಮೇಲ್ಪಟ್ಟಿದ್ರೆ ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೊಡಬೇಕಾಗತ್ತೆ. 6 ವರ್ಷದ ಮಕ್ಕಳಿಗೆ ಜನನ ಪ್ರಮಾಣ ಪತ್ರವನ್ನ ನೀಡಬೇಕಾಗತ್ತೆ. ಅದಕ್ಕೆ ತಂದೆ ತಾಯಿಯ ಆಧಾರ್ ಕಾರ್ಡ್, ತಂದೆ ತಾಯಿಯ ಪಡಿತರ ಚೀಟಿಯ ಮೂಲ ದಾಖಲೆಗಳು ಕಡ್ಡಾಯವಾಗಿದೆ. ಇನ್ನು ವಿವಾಹ ಆಗಿ ಬರುವ ಸೊಸೆಗೆ ವಿವಾಹ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಅನ್ನ ಕೊಡಬೇಕು. ಹಳೆಯ ಕಾರ್ಡ್ನಿಂದ ಹೆಸರು ತೆಗೆದ ದಾಖಲೆ ಕಡ್ಡಾಯ ಕೂಡ ಆಗಿದೆ. ಇದು ಕೂಡ ನಾನು ಈಗಲೇ ಹೇಳಿದಾಗೆ ಬೆಂಗಳೂರು 1, ಗ್ರಾಮ 1 ಸೇರಿದಂತೆ ಅನೇಕ ಸೈಬರ್ ಸೆಂಟರ್ಗಳಲ್ಲಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಬಿಪಿಎಲ್ ಕಾರ್ಡ್ಗಳನ್ನು ಹೊಸದಾಗಿ ಪಡೆಯೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿಲ್ಲ. ಶೀಘ್ರದಲ್ಲೇ ಹೊಸ ಬಿಪಿಎಲ್ ಪಡಿತರ ಚೀಟಿ ವಿತರಣೆ ಮಾಡೋದಕ್ಕೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಸಚಿವರು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ತಿದ್ದುಪಡಿ ಪ್ರಕ್ರಿಯೆಗೆ ಯಾವೆಲ್ಲ ದಾಖಲೆಗಳು ಬೇಕು, ಏನೆಲ್ಲ ತಿದ್ದುಪಡಿ ಮಾಡಿಸಬಹುದು ಅಂತ ನೋಡೋದಾದ್ರೆ ಹೆಸರು ತಿದ್ದುಪಡಿ ಮಾಡಬಹುದು, ಹೆಸರು ಸೇರ್ಪಡೆ ಮಾಡಬಹುದು, ಹೆಸರನ್ನ ತೆಗೆದು ಹಾಕಬಹುದು, ವಿಳಾಸ ಬದಲಾವಣೆ ಮಾಡಬಹುದು, ಫೋಟೋ ಬದಲಾವಣೆ ಮಾಡಬಹುದು, ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಅವರ ಹೆಸರನ್ನು ಕೂಡ ಬದಲಾವಣೆ ಮಾಡಬಹುದು. ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕು ಅನ್ನೋದಾದ್ರೂ ಅವಕಾಶ ಇದೆ. ಜೊತೆಗೆ ಫೋಟೋ ಬದಲಾವಣೆಗೂ ಕೂಡ ಅವಕಾಶ ಇದೆ. ಸೊ ಅರ್ಜಿ ಸಲ್ಲಿಕೆಗೆ ಏನೆಲ್ಲ ದಾಖಲೆಗಳು ಬೇಕು ಹಾಗಾದ್ರೆ ಅಂತ ನೋಡೋದಾದ್ರೆ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗತ್ತೆ, ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಇನ್ನು 6 ವರ್ಷ ಮೇಲ್ಪಟ್ಟವರಿದ್ರೆ ಜನನ ಪ್ರಮಾಣ ಪತ್ರ, 6 ವರ್ಷದ ಒಳಗಿನ ಮಕ್ಕಳಿದ್ರೂ ಕೂಡ ಕೊಡಬೇಕಾಗತ್ತೆ. ಇನ್ನು ಪತ್ನಿಯ ಹೆಸರು ಸೇರ್ಪಡೆಗೆ ಬೇಕಾಗುವ ದಾಖಲೆಗಳು ಏನು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕು, ಮದುವೆ ಪ್ರಮಾಣ ಪತ್ರ ಕೊಡಬೇಕು, ಜೊತೆಗೆ ಪೋಷಕರ ಪಡಿತರ ಚೀಟಿಯನ್ನ ಕೊಡಬೇಕಾಗತ್ತೆ. ಮಗುವಿನ ಹೆಸರು ಸೇರ್ಪಡೆಗೆ ಬೇಕಾದ ದಾಖಲೆಗಳಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ, ಪೋಷಕರ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು. ಅರ್ಜಿ ಸಲ್ಲಿಸುವ ವಿಧಾನಗಳನ್ನು ನಾವು ಈಗಾಗಲೇ ಹೇಳಿದಾಗೆ ಅಧಿಕೃತ ವೆಬ್ಸೈಟ್ https:/ahara.kor.nic.in
car.nic.in ನೀವು ಭೇಟಿ ಕೊಟ್ಟರೆ ನಿಮಗೆ ಅಲ್ಲಿ ಹೋಮ್ ಪೇಜಲ್ಲಿ ಈ ಸೇವೆಗಳ ಮೇಲೆ ನೀವು ಕ್ಲಿಕ್ ಮಾಡಿ ತಿದ್ದುಪಡಿ ಅಥವಾ ಹೊಸ ಸೇರ್ಪಡೆಗೆ ವಿನಂತಿಯನ್ನ ಮಾಡಿಕೊಂಡು ಆಯ್ಕೆಯನ್ನ ಕ್ಲಿಕ್ ಮಾಡಿ. ಹೊಸ ಪೇಜಲ್ಲಿ ಫಾರ್ಮ್ನಲ್ಲಿ ಅಗತ್ಯ ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗತ್ತೆ. ಅಗತ್ಯ ದಾಖಲೆಗಳ ಸ್ಕ್ಯಾನ್ ಪ್ರತಿಯನ್ನ ಅಪ್ಲೋಡ್ ಮಾಡಿ ಫಾರ್ಮ್ ಅನ್ನ ಸಲ್ಲಿಸಿ. ಅಂದ್ರೆ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಕೆ ವೇಳೆ ಎಲ್ಲಾ ದಾಖಲಾತಿಗಳು ಸರಿಯಾಗಿದ್ರೆ ನಿಮ್ಮ ಮನೆಗೆ ಅಪ್ಡೇಟ್ ಆಗಿರುವ ಹೊಸ ಪಡಿತರ ಚೀಟಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಪ್ರತಿ ತಿಂಗಳ 1ರಿಂದ 10ನೇ ತಾರೀಕಿನವರೆಗೂ ಕೂಡ ತಿದ್ದುಪಡಿ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ಇಲ್ಲಿ ನೀವು ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ನೀವು ಹೊಸ ರೀತಿಯಂತಹ ಸೌಲಭ್ಯಗಳನ್ನ ಪಡೆಯೋದಕ್ಕೂ ಕೂಡ ಅವಕಾಶ ಇಲ್ಲಿ ಸಿಗತ್ತೆ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.